ಶಿವಬಾಬಾರವರು ಸತ್ಯಂ ಶಿವಂ ಸುಂದರ ಆಗಿದ್ದಾರೆ. ಹೇಳಲಾಗುತ್ತದೆ ಈಶ್ವರ ಸತ್ಯ ಆಗಿದ್ದಾರೆ. ಮೊದಲೇ ಟೈಟಲ್ ಆಗಿದೆ ಸತ್ಯಂ. ಸತ್ಯದಿಂದಲೇ ಶುರುವಾಗುತ್ತೆ. ಆದುದರಿಂದ ಬಾಬಾರವರನ್ನು ಸತ್ಯವಂತರು, ಸ್ವಚ್ಛ ಅಂತ ಹೇಳ್ತಾರೆ. ಆದುದರಿಂದ ಹೇಳ್ತಾರೆ ಸತ್ಯವಾದ ಹೃದಯದಲ್ಲಿ ತಂದೆ ರಾಜಿ ಆಗ್ತಾರೆ ಅಂತ. ಸತ್ಯವಾದ ತಂದೆ ಆಗಿದ್ದಾರೆ, ಸತ್ಯ ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ, ಸಚ್ಚಿತ್ ಆನಂದ ಸ್ವರೂಪನೂ ಆಗಿದ್ದಾರೆ. ಹಾಗೂ ಸತ್ಯಕ್ಕೋಸ್ಕರ ಹೇಳಲಾಗುತ್ತದೆ ಸತ್ಯವಾದ ಜ್ಞಾನವನ್ನು ಕೊಡ್ತಾರೆ. ಸತ್ಯಯುಗ ಬರ್ತದೆ, ಸತ್ಯಖಂಡ ಅಂತ ಹೇಳಲಾಗುತ್ತದೆ. ಶಿವಬಾಬಾರವರು ಸತ್ಯನಾರಾಯಣ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಆ ಕಥೆಯಿಂದ ನಾವು ಶ್ರೀ ಲಕ್ಷ್ಮೀ ಶ್ರೀನಾರಾಯಣರ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಿದ್ದೀವಿ. ಈ ಎಲ್ಲವೂ ಸತ್ಯ ಆಗಿದೆ. ಬಾಬಾರವರು ತಿಳಿಸ್ತಾ ಇದ್ದಾರೆ ನಮಗೆ ಜ್ಞಾನ. ಮೊದಲು ಸತ್ಯವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ದೇಹ ಅಲ್ಲ ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು. ಆತ್ಮ ಸತ್ಯ. ಸತ್ಯದ ಶಬ್ದ ಎರಡಾಗಿದೆ, ಒಂದು ಅವಿನಾಶಿ, ಇನ್ನೊಂದು ಸತ್ಯ. ಒಂದು ಅವಿನಾಶಿ, ಇನ್ನೊಂದು ಸತ್ಯ. ಏನು ಅವಿನಾಶಿಯಾಗಿದೆಯೋ ಅದು ಸತ್ಯ. ಆತ್ಮ ಸತ್ಯ, ಶರೀರ ವಿನಾಶಿಯಾಗಿದೆ. ಆತ್ಮ ಶರೀರವನ್ನು ಬದಲಾವಣೆ ಆಗ್ತಾ ಇರುತ್ತೆ. ಈ ಶರೀರ ಬಿಟ್ಟು ಇನ್ನೊಂದು ಶರೀರ. ಇಲ್ಲಿಯ ತನಕ ಯಾವುದೇ ವೇದ, ಶಾಸ್ತ್ರ, ಪುರಾಣ ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಇದು ಸತ್ಯವಾದ ಜ್ಞಾನ ಇದಾಗಿದೆ. ಸ್ವಯಂ ತಂದೆಯೇ ತಿಳಿಸ್ತಾ ಇರೋದು. ಆತ್ಮದ ನಿವಾಸ ಸ್ಥಾನ, ಮತ್ತು ಜ್ಞಾನ ಪೂರ್ತಿ ಸ್ವಯಂ ತಂದೆಯೇ ಕೊಡ್ತಾ ಇದ್ದಾರೆ. ಬಾಬಾರವರು ಸತ್ಯ. ಬಾಬಾ ಹೇಗಿದ್ದಾರೆ, ಏನಿದ್ದಾರೆ, ಪರಂಧಾಮ ನಿವಾಸಿಯಾಗಿದ್ದಾರೆ. ಅದೇ ರೀತಿ ನಾವು ತಿಳಿದುಕೊಂಡು ನೆನಪು ಮಾಡೋದೇ ರಾಜಯೋಗ ಆಗಿದೆ. ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಾವು ಪರಮಾತ್ಮನ ನೆನಪು ಮಾಡೋದೇ ನೆನಪು. ಇದು ಸತ್ಯವಾದ ಜ್ಞಾನದ ಮೇಲೆ ಆಧಾರಿತವಾಗಿದೆ. ಪ್ರಪಂಚದವರು ತಮ್ಮದೇ ಆದ ರೀತಿಯಲ್ಲಿ ನೆನಪು ಮಾಡ್ಕೊಳ್ತಾರೆ. ಆದರೆ ನಾವು ರಾಜಯೋಗಿಗಳು. ರಾಜಯೋಗವನ್ನು ಸ್ವಯಂ ಪರಮಾತ್ಮನಿಂದ ಸತ್ಯ ಜ್ಞಾನದಿಂದ ತಿಳಿದುಕೊಳ್ತಾ ಇದ್ದೀವಿ. ನಾವು ಆಸ್ತಿಗೆ ಹಕ್ಕುದಾರರಾಗ್ತಾ ಇದ್ದೀವಿ. ಆದರೆ ಮುಕ್ತಿ, ಜೀವನ್ಮುಕ್ತಿ ಮತ್ತು ಗತಿ ಸದ್ಗತಿಗೆ ಅಧಿಕಾರಿಗಳಾಗ್ತಾ ಇದ್ದೀವಿ. ಒಂದು ಸೆಕೆಂಡಿನ ನಮಗೆ ಜೀವನ್ಮುಕ್ತಿ ಸಿಗುತ್ತೆ. ಇದು ಸತ್ಯ ಆಗಿದೆ. ಇದು ಸತ್ಯದ ಮಹತ್ವ ಆಗಿದೆ. ಹೇಗೆ ಬಾಬಾರವರು ರಾಜಿ ಆಗ್ತಾರೆ, ನಾವು ಸತ್ಯತೆಯಿಂದ ಸ್ವಚ್ಛತೆಯಿಂದ ನಡೀತಾ ಇದ್ದೀವಲ್ಲ, ಅದೇ ಘನತೆಯಾಗಿದೆ. ಸ್ವಯಂನಲ್ಲಿ ಸತ್ಯವಾಗಿರಬೇಕು, ಬಾಬಾರವರ ಹತ್ರ ಸತ್ಯವಾಗಿರಬೇಕು, ಮತ್ತು ಪರಸ್ಪರ ವ್ಯವಹಾರದಲ್ಲಿಯೂ ಸಂಬಂಧ ಸಂಪರ್ಕದಲ್ಲಿಯೂ ಸತ್ಯವಾಗಿರಬೇಕು. ಆಗ ಬಾಬಾರವರು ನಮಗೆ ರಾಜಿ ಆಗ್ತಾರೆ. ಬಾಬಾರವರಿಂದ ಸತ್ಯವಾಗಿರಬೇಕು. ಯಾವುದೇ ಒಂದು ನಮ್ಮಿಂದ ತಪ್ಪಾಗಿರ್ತದೆ, ಆದರೂ ಸಹ ನಾವು ಪುರುಷಾರ್ಥವನ್ನು ಮಾಡಿ ಇರಬೇಕು. ತಂದೆಯ ಆಜ್ಞೆ ಏನಾಗಿದೆ, ಶ್ರೀಮತ ಏನಾಗಿದೆ, ಅದರಿಂದನೇ ನಡೀಬೇಕಾಗಿದೆ. ಅದರ ಅನುಸಾರ ಕೆಲವು ಸಮಯ ಮಾಯೆಗೆ ವಶವಾಗ್ತೀವಿ, ಆಲಸ್ಯ ಬರ್ತದೆ. ಆದರೆ ಬಾಬಾ ಏನು ಹೇಳ್ತಾರೆ ಅಂದರೆ ಸತ್ಯವಾಗಿ ತಿಳಿಸಿ. ರಾತ್ರಿ ಸಮಯ ನೀವು ರಾತ್ರಿಯನ್ನು ಮಲಗುವಾಗ ಚಾರ್ಟನ್ನು ಬರೆದು ನಮಗೆ ತಿಳಿಸಿ ಮಲ್ಕೊಳ್ಳಿ ಅಂತಾರೆ. ಬಾಬಾರವರಿಗೆ ಕೆಲವು ಬಾರಿ ಎಲ್ಲ ತಿಳ್ಕೊಂಡಿರ್ತಾರೆ, ಇನ್ನೇನು ಕೇಳಬೇಕು, ಇನ್ನೇನು ಹೇಳಬೇಕು, ಎಲ್ಲ ಗೊತ್ತಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಪರಿವರ್ತನೆ ಆಗೋದಕ್ಕೋಸ್ಕರ ತಿಳಿಸ್ಬೇಕಾಗಿದೆ. ಬಾಬಾರವರ ವಿಧಿ ಏನಾಗಿದೆ,
ನಾವು ಬಾಬಾರವರ ಮಕ್ಕಳು. ಬಾಬಾ ಅವ್ರಿಗೆ ಸತ್ಯ ಹೇಳಿತು ಅಂತಂದರೆ ನಮಗೆ ಅನುಭವ ಆಗುತ್ತೆ. ಅದು ಇದು ಈ ಥರ ನಾಳೆ ಮಾಡಬಾರ್ದು ತಿರ್ಗಾ ಅನ್ನೋದು ಬುದ್ಧಿಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ತಿಳಿಸ್ತು ಅಂದರೆ ತಂದೆಗೆ ಅರ್ಧ ನಮಗೆ ಆ ತಪ್ಪು ಮಾಡಿರೋದನ್ನು ಕ್ಷಮಿಸ್ತಾರೆ ಬಾಬಾ. ನೋಡಿ, ಅರ್ಧ ಕಡಿಮೆ ಆಗುತ್ತೆ ನಾವು ಸತ್ಯ ತಿಳಿಸ್ತು ಅಂದರೆ. ಏನೇ ತಪ್ಪಾಗಿದ್ರೂ ಬಾಕಿ ಇರೋದಕ್ಕೋಸ್ಕರ ನಾವು ಯೋಗದ ಶಕ್ತಿಯಿಂದ ನಾವು ಅದನ್ನು ಭಸ್ಮ ಮಾಡ್ಕೋಬೋದು. ಬಾಬಾರವ್ರು ಹೇಳ್ತಾರೆ ಪ್ರತಿದಿನ ಚಾರ್ಟ್ ಇಟ್ಕೊಳ್ಳಿ ಅಂತಾರೆ. ಬಾಬಾರವ್ರಿಗೆ ಸತ್ಯ ಸತ್ಯ ತಿಳಿಸ್ಬೇಕು ಅಂತೇಳವ್ರೆ. ಬಾಬಾವ್ರ ಹತ್ರ ಯಾವುದು ಮುಚ್ಚಿಡಬಾರ್ದು, ಬಾಬಾವ್ರ ಹತ್ರ. ತಮಗೆ ತಾವು ಮುಚ್ಚಿಕೊಳ್ತೀವಿ, ಬೇರೆಯವರನ್ನೇನೋ ಮುಚ್ಚಿಕ್ತೀವಿ. ಒಂದಾಗಿದೆ ಬರೆಯುವಂಥದ್ದು. ಬರೆಯೋದ್ರಲ್ಲೇ ಬಹಳ ಜನ ಆಲಸ್ಯಗಳಾಗ್ತಾರೆ. ಕೋಟಿಯಲ್ಲಿ ಕೆಲವರು ಬರೀತಾರೆ, ಯಾರು ಕಡಿಮೆ. ಬಾಬಾರವರು ಹೇಳ್ತಾರೆ, ಆತ್ಮಿಕ ವಾರ್ತಾಲಾಪ ಮಾಡ್ತಿರಲ್ಲ, ನಾವು ಯಾರು ಚಾರ್ಟ್ ಕೊಡೋದಿಲ್ಲ ಅದನ್ನು ಇದು ಮಾಡಬೇಕು, ಚಾರ್ಟ್ ಕೊಡಬೇಕು. ಅದಕ್ಕೋಸ್ಕರ ನೀವು ಚಾರ್ಟ್ ಇಲ್ಲ ಅಂದರೆ ತಂದೆಗೆ ತಿಳಿಸ್ಬೇಕು, ಈ ನಿಯಮವನ್ನು ಮಾಡಬೇಕು. ಮಲಗೋದಕ್ಕೆ ಮುಂಚೆ ಬಾಬಾರವರಿಗೆ ಚಾರ್ಟನ್ನು ನೀವು ಕೊಡಬೇಕು. ಯಾವುದೇ ಆಗಿರಲಿ, ತಪ್ಪೇ ಆಗಲಿ, ಸರಿನೇ ಆಗಿರಲಿ, ಕಡಿಮೆನೇ ಇರಲಿ, ಅದನ್ನು ನೀವು ಬಾಬಾರವ್ರಿಗೆ ಹೇಳಬೇಕಾಗಿದೆ. ಮನಸ್ಸು ಶುದ್ಧಿ ಮಾಡಿಕೊಳ್ಳ್ರಿ, ತಮ್ಮ ಚಾರ್ಟನ್ನು ಶುದ್ಧಿಯಾಗಿಟ್ಕೊಳ್ಳಿ. ಬಾಬಾರವ್ರ ಜೊತೆ ಸತ್ಯವಾಗಿರಬೇಕು, ವ್ಯವಹಾರದಲ್ಲಿ ಸತ್ಯವಾಗಿರಬೇಕು. ಸತ್ಯತೆ ಸಫಾಯಿ ಅರ್ಥ ಏನಾಗಿದೆ, ಮನಸ್ಸಿನಲ್ಲಿ ಯಾರದೇ ಸಲುವಾಗಿ ಕಪಟ, ಧೋಕ, ಏರಾಪೇರಿ, ಯಾವುದೇ ಯಾರಿಗ ಜೊತೆ ಮೋಸ ಮಾಡೋದು, ಒಳಗಡೆ ಒಂದು ಹೊರಗಡೆ ಒಂದು ಇರೋದು, ಅವ್ಯಾವುದು ಮಾಡಬಾರ್ದು. ಮಧುರವಾಗಿರಬೇಕು, ಮಧುರ ವ್ಯವಹಾರ ಇರಬೇಕು. ಇಡೀ ಇದನ್ನ ಮುರಳಿ ನಿಂದೆ ಇರಬಾರ್ದು, ಅವಗುಣ ನೋಡಬಾರ್ದು. ಒಬ್ಬರು ಇನ್ನೊಬ್ರಿಗೆ ಅವಗುಣ ಮಾಡದೆ ಇರೋದಿಲ್ಲ, ಅವಗುಣ ನೋಡ್ದಂಗೆ ಇರಲ್ಲ, ನಿಂದೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಅಚಾನಕ್ ಯಾರಾದರೂ ಬಂದರೆ ಅವ್ರನ್ನ ಸ್ವಾಗತ ಮಾಡ್ತಾರೆ. ನಮ್ಮದು ಬೇರೆ ಪ್ರೋಗ್ರಾಮ್ ಇದೆ, ಇವರು ಯಾವಾಗ ಹೋಗ್ತಾರೆ ಅಂತ ನೀವು ಹೇಳ್ತೀರಾ? ನೋಡಿದ್ರಾ, ಒಳಗಡೆ ಒಂದು ಹೊರಗಡೆ ಒಂದು ಇರ್ತಾರೆ. ಇದನ್ನು ಸತ್ಯ ಸಫಾಯಿ ಅಂತ ಹೇಳ್ತಾರೆ, ಸ್ವಚ್ಛ ಅಂತ ಹೇಳ್ತಾರೆ. ಎಷ್ಟು ನಮ್ಮ ಮನಸ್ಸಿನಲ್ಲಿ ಸ್ವಚ್ಛತೆ ಇರುತ್ತೋ ಅಷ್ಟು ಶುಭ ಭಾವನೆ ಇರಬೇಕು, ಸರಳತೆ ಇರಬೇಕು, ಅಷ್ಟು ಸಂಬಂಧ ಸಂಪರ್ಕದಲ್ಲಿ ಸಮೀಪತೆ ಇರಬೇಕು. ಮನಸ್ಸಿನಿಂದ ಸಮೀಪತೆ ಅನುಭವ ಮಾಡಬೇಕು. ಆದರೆ ಮನಸ್ಸಿನಲ್ಲಿ ಒಂದು ರೀತಿ ಇರುತ್ತೆ, ಎಷ್ಟೇ ಮನಸ್ಸಲ್ಲಿದ್ದರೂ ಬೇರೆ ಇರಬಾರ್ದು, ಹತ್ತಿರನೇ ಇರಬೇಕು ಬುದ್ಧಿ. ನೋಡಿ, ಮನಸ್ಸಿನಲ್ಲಿ ಸ್ವಚ್ಛತೆಯ ಬದಲು ಈರ್ಷೆ, ದ್ವೇಷ, ಅಸೂಯೆ, ಯಾವುದೇ ನೆಗೆಟಿವ್ ಫೀಲಿಂಗ್ ಇತ್ತು ಅಂದರೆ, ಅವರ ಪ್ರತಿ ನಾರಾಜಿತ್ತು ಅಂದರೆ, ಯಾರಿಗೂ ಧೋಖ ಮಾಡೋದು, ಮೋಸ ಮಾಡೋವಂಥದ್ದು, ಹೊರಗಡೆ ವಿಶ್ವಾಸದಿಂದ ಇರ್ತಾರೆ, ಒಳಗೆ ಈ ಮೋಸದ ಕುತಂತ್ರ ಇತ್ತು ಅಂತಂದರೆ ಅದು ಒಳ್ಳೆಯದು ಅನಿಸೋದಿಲ್ಲ ಅಲ್ವಾ? ಬಾಬಾ ಹೇಳ್ತಾರೆ, ಸತ್ಯದ ದೋಣಿ ಅಲಗಾಡುತ್ತೆ, ಮುಳುಗೋದಿಲ್ಲ ಅಂತ ಹೇಳ್ತಾರಲ್ವಾ? ಸತ್ಯವಾಗಿರೋದು ನಾಟ್ಯ ಆಗುತ್ತಾರೆ, ಯಾವುದೇ ಪ್ರಕಾರದ ಹಲ್ಚಲ್ ಇರೋದಿಲ್ಲ.
ಯಾವುದೇ ಪ್ರಕಾರದ ಉಲ್ಜನ್ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ನಿರ್ಭಯರಾಗಿರ್ತಾರೆ. ಈಗ ಕಪಟ ಮಾಡುವಂಥವರು ಯೋಚನೆ ಮಾಡ್ತಾರೆ, ಸುಳ್ಳು ಹೇಳೋರು ಅದು ಯೋಚನೆ ಮಾಡ್ತಾರೆ, ನಾನು ಏನು ಹೇಳಬೇಕು ಅಂತ ಸುಳ್ಳು ಹೇಳೋರು ಯೋಚನೆ ಮಾಡ್ತಾರೆ. ಸತ್ಯವಾಗಿರೋರು ನಾವು ಸತ್ಯವಿದ್ದೀವಿ, ನಾವು ಇವಾಗ ಕಲಿಯುಗದಲ್ಲಿದ್ದೇವೆ, ಸುಳ್ಳು ಹೇಳಿದ ಇದು ನಡೆಯೋದಿಲ್ಲ ಅಂತ ಹೇಳ್ತಾರಲ್ಲ. ಸತ್ಯಯುಗದ ದಾರಿಯಲ್ಲಿ ನಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ, ನಾವು ನಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಕಲಿಯುಗದ ಪ್ರಪಂಚದಲ್ಲಿ ನಾವು ಹೇಳ್ತೀವಲ್ಲ, ಇದು ಸುಳ್ಳಿನ ಪ್ರಪಂಚ, ಸುಳ್ಳು ಹೇಳ್ದಾದ್ರೆ ನಡೆಯೋದೇ ಇಲ್ಲ ಅಂತ ಹೇಳ್ತೀವಿ. ಆದರೆ ಯಾವುದೇ ಅಂತ ಇದ್ದಿಲ್ಲ, ಎಲ್ಲರೂ ಸುಳ್ಳು ಹೇಳೋರೆ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಆದರೆ ನಾವು ಯುಕ್ತಿಯಿಂದ ನಡಿಬೇಕಾಗಿದೆ. ಎಲ್ಲರೂ ನೋಡಿ, ಯಾರಾದರೂ ಕೈ ಎತ್ತಿ ಈ ತಾಲೂಕನ್ನು ಯಾವುದು ಸುಳ್ಳು ಹೇಳಿಲ್ಲ ಅಂತ ಅನ್ನೋರಿದ್ದರೆ, ಮಹಾತ್ಮ ಗಾಂಧಿಯವರು ತಮ್ಮ ಜೀವನದಲ್ಲಿ ಪ್ರತಿಜ್ಞೆ ಮಾಡಿದರು, ನಾನೆಂದು ಯಾವುದೂ ಸುಳ್ಳು ಹೇಳೋದಿಲ್ಲ ಅಂತ. ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದ್ರು ಮಹಾತ್ಮ ಗಾಂಧಿ ಅವರು, ನಾನು ಯಾವತ್ತೂ ಯಾವುದೇ ವಿಷಯಕ್ಕೆ ನಾನು ಸುಳ್ಳು ಹೇಳಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಯಾವುದೇ ತೊಂದರೆ ಬರಲಿ ನಾನು ಸುಳ್ಳು ಹೇಳಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿದ್ರು. ಒಂಥರ ಕ್ಲಾಸ್ನಲ್ಲಿ ಸೆಕ್ಷನ್ ನಡೀತಾ ಇತ್ತು ಗಾಂಧಿ ಅವ್ರದ್ದು. ಎಲ್ಲ ಸ್ಟೂಡೆಂಟ್ಗೂ ಕೆಟಲ್ ಅಂತ ಬರೆದು ಸ್ಪೆಲ್ಲಿಂಗು ಮಿಸ್ಟೇಕ್ ಇತ್ತು. ಅವರು ಮೋಹನದಾಸ ಕರಮಚಂದ್ರ ಗಾಂಧಿ ಅಂತ ಅವರು ಸರಿ ಮಾಡಿಲ್ಲ. ಅವರು ಒಂದು ಲೆಟರ್ ಸರಿ ಇಲ್ಲ, ಅದಕ್ಕೋಸ್ಕರ ಅದನ್ನು ನಕಲಿ ಮಾಡಿ ಅವ್ರಿಗೆ ಮಾಡಿರಿ ಅಂತ ಹೇಳಿದ್ರು. ಅವರು ನೋಡಿದ್ರು, ಟೀಚರ್ ಏನು ಹೇಳಿದ್ರು ಕರೆಕ್ಷನ್ ಮಾಡಿ ಬರಿ ಅಂತ. ಅದು ಕರೆಕ್ಷನ್ ಮಾಡಲಿಲ್ಲ, ತಪ್ಪು ಅವ್ರದ್ದು. ಟೀಚರ್ ಅವ್ರು ಕೇಳಿದ್ರು, ಯಾಕಪ್ಪ ನಾನು ಅವ್ರಿಗೆ ಇಶಾರೆ ಹೇಳಿದೆ ಅವ್ರದ್ದು ಬರ್ಕೊಳ್ಳಿ ಅಂತ, ಆದರೂ ಏನೂ ಮಾಡಲಿಲ್ಲ, ಯಾಕಪ್ಪ ಅಂದರು. ನಾನು ಜೀವನದಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಎಂದೂ ಸಹ ನಾನು ಸುಳ್ಳು ಹೇಳೋದಿಲ್ಲ ಅಂತ. ನಾನು ಸತ್ಯ ಅಂತ ಮಾಡಲಿಲ್ಲ, ನಾನು ಬರಲ್ಲ ಅಂತ ಹೇಳಿದರು. ಹಿಂಗೆ ನಮ್ಮ ದಾದಿಯವರು ಇದ್ದರು, ಪ್ರಕಾಶ್ ಬಾಳ ದಾದಿಯವರು. ದಾದಿ ಯಾವಾಗಲೂ ಜೂರಿಸ್ಟ್ ಕಾನ್ಫರೆನ್ಸ್ ಇದ್ದಾಗ ದಾದಿ ಈ ಮಾತನ್ನು ಬಹಳ ಸರಿ ಹೇಳಿದ್ದಾರೆ, ನಾನು ಇಲ್ಲಿಯ ತನಕ ಸುಳ್ಳು ಹೇಳಿಲ್ಲ ಅಂತ ಹೇಳೋರು. ಆದರೆ ಕಲಿಯುಗದ ಪ್ರಪಂಚದಲ್ಲಿ ಜೂಟಿ ಗಾಯ, ಜೂಟಿ ಮಾಯ, ಜೂಟಿ ಸಂಸಾರ ಈ ಪ್ರಪಂಚ ಆಗಿದೆ ಅಂತ ಹೇಳ್ತಾರೆ. ನಾವು ಬ್ರಾಹ್ಮಣರಾಗಿದ್ದ ಮೇಲೆ ನಾವು ಸತ್ಯವಾಗಿರಬೇಕು, ಸ್ವಚ್ಛವಾಗಿರಬೇಕು, ನಮ್ಮ ನಿಜ ಸಂಸ್ಕಾರವಾಗಿರಬೇಕು. ಆದರೆ ಮತ್ತೆ ನಾವು ಪೂರ್ತಿ ರೀತಿ ಸತ್ಯವಾಗಿ ನಡೆಯುವುದಕ್ಕಾಗೋದಿಲ್ಲ. ಸತ್ಯದ ಒಂದು ದಾರಿ ಬಹಳ ಕಷ್ಟ ಇದೆ. ಸತ್ಯದ ದೋಣಿ ಅಲಗಾಡುತ್ತೆ, ಡೂಬೇಗಾನೆ ಮುಳುಗೋದಿಲ್ಲ ಅಂತ ಹೇಳ್ತಾರೆ. ನಾವು ಸ್ವಲ್ಪನೀಗ ಸುಳ್ಳಿನ ಸಹಾರವನ್ನು ತಗೋಬೇಕಂದ್ರೆ ಯುಕ್ತಿ, ಅಂದರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ಯುಕ್ತಿ ಅಂತ ಹೇಳ್ತಾರೆ. ಯುಕ್ತಿಯಿಂದ ನಡಿಬೇಕು ಅಂತ ಹೇಳ್ತಾರೆ ಅಷ್ಟೇ, ಅವರಿಂದ ನಮಗೆ ತೊಂದರೆ ಆಗಬಾರ್ದು. ಒಂದು ನಮ್ಮ ಸ್ವಾರ್ಥಕ್ಕೋಸ್ಕರ ಹೇಳಿದ್ದಾರೆ, ನಮ್ಮನ್ನು ನಾವು ಬಚಾವಾಗೋದಕ್ಕೋಸ್ಕರ ಹೇಳಿದ್ದಾರೆ. ಒಂದು ಕಲ್ಯಾಣಕ್ಕೋಸ್ಕರ ಸುಳ್ಳು ಹೇಳೋದು, ನಮ್ಮ ಕಲ್ಯಾಣ ಆಗಲಿ, ಬೇರೆಯವ್ರಿಗೆ ಕಲ್ಯಾಣ ಆಗಲಿ. ಬಾಬಾರವರು ನಮ್ಮ ಮಕ್ಕಳಿಗೆ ಇಲ್ಲಿವರೆಗೂ ಹೇಳಿದ್ದಾರೆ, ಎಲ್ಲರೂ ಕಲ್ಯಾಣ ಆಗಿದ್ದಾರೆ, ವಿನಾಶ ಆಗಲಿ. ಇಲ್ಲಿಯ ತನಕ ಸಮಯ ಹೇಳಿಲ್ಲ, ವಿನಾಶ ಆಗುತ್ತೆ. ವಿನಾಶ ಅಂತೇಳಿ ಎಷ್ಟು ವರ್ಷ ಆಗಿದೆ? 88 ವರ್ಷ ಆಗಿದೆ.
ಕೆಲವು ಬಾರಿ ಹೇಳಿದ್ದಾರೆ, ಬಾಬಾರವ್ರು ಹೇಳಿ 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 ವಿನಾಶ ಆಗುತ್ತೆ ವಿನಾಶ ಆಗುತ್ತೆ ವಿನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿನಾಶ ಆಗಿಲ್ಲ, ಯಾಕೆ? ನಮ್ಮ ಕಲ್ಯಾಣಕ್ಕೋಸ್ಕರ ಅಲ್ವಾ. ವಿನಾಶ ಆಗೋದಂತೂ ಗ್ಯಾರಂಟಿ. ನಮ್ಮ ಭಾಗ್ಯವನ್ನು ರೂಪಿಸೋದಕ್ಕೋಸ್ಕರ ನಾವು ಮಾಡಿದ್ದಾರೆ. ಈ ರೀತಿ ಹೇಳಿ ನಮ್ಮ ಮನೆಯವರು ಜ್ಞಾನದಲ್ಲಿ ನಡೆಯೋದಿಲ್ಲ, ನಮಗೆ ಚುಟ್ಟಿ ಕೊಡೋದಿಲ್ಲ, ಅದಕ್ಕೋಸ್ಕರ ಕೇಳಿದ್ರೆ ಬರಲ್ಲ, ಅವ್ರಿಗೂ ಬರಲ್ಲ. ನಾವು ಯುಕ್ತಿಯಿಂದ ನಡೀಬೇಕಾಗುತ್ತೆ. ಕೆಲವು ಮಾತಾಡಿ ನಮ್ಗೆ ಹೇಳ್ತಾರೆ, ಬೇಂಜಿ ನಮಗೆ ಭಾಳ ಬಂಧನ ಇದೆ, ಮನೆಗೆ ಬರಬೇಕಾಗಿದೆ, ನಾವು ಏನೋ ಒಂದು ಮನೆಗೆ ಬೇರೆಯವ್ರ ಮನೆಗೆ ಸಂಬಂಧಿಕರ ಮನೆಗೆ ಹೋಗ್ತೀನಿ ಅಂಥೇಳಿ ನಾವು ಇಲ್ಲಿಗೆ ಬರ್ತೀವಿ, ಮನೆಗೆ ಬರ್ತೀವಿ ಅಂತ ಹೇಳ್ತಾರೆ. ಅದು ಯುಕ್ತಿಯಿಂದ ನಡೆಯೋದಲ್ವಾ. ಬಾಬಾರವರ ಮಿಲನ ಮಾಡಬೇಕು ಅಂದರೆ ನಾವು ಯುಕ್ತಿಯಿಂದ ಇಲ್ಲಿಗೆ ಬರಬೇಕಾಗಿದೆ. ಅದು ಪಾಪಕರ್ಮ ಅಲ್ಲ, ವಿಕರ್ಮ ಅಲ್ಲ, ಅದರಲ್ಲಿ ಕಲ್ಯಾಣ ಇದೆ. ಕೆಲಸ ಕಥೆ ಹೇಳ್ತಾರೆ. ಒಂದು ಹಸು ಹೋಗ್ತಾ ಇತ್ತು, ಕಸಾಯಿ ಅಂದರೆ ಕಟ್ಟಿಗರು ಕೇಳಿದ್ರು, ಹಸು ಇಲ್ಲಿ ಹೋಯ್ತಾ ಅಂತ. ಇಲ್ಲ ಅಂತ ಹೇಳ್ತಾರೆ. ನಾನು ನಿಜ ಹೇಳ್ತಾ ಅಂದರೆ ಆ ಹಸುವನ್ನು ಕಟ್ ಮಾಡಿಬಿಡ್ತಾರೆ ಅವರು ಕಟ್ಟಿಗರು. ಅದಕ್ಕೋಸ್ಕರ ಇವ್ನು ಹೇಳಿದೆ ಇಲ್ಲ ಅಂತ ಹೇಳ್ದ. ಇಂತಹ ಒಂದು ಸುಳ್ಳು ಹೇಳಿದ್ರು. ಆ ಒಂದು ಜೀವವನ್ನು ಉಳಿಸೋದಕ್ಕೋಸ್ಕರ ಶುಭ ಭಾವನೆ ಇಟ್ಟು ಇಲ್ಲ ಅಂತ ಹೇಳ್ದ. ಅದರಿಂದ ಪಾಪ ಅಂತ ಹೇಳೋದಿಲ್ಲ, ವಿಕರ್ಮ ಅಂತ ಹೇಳೋದಿಲ್ಲ, ನನ್ನಿಂದ ತಪ್ಪಾಗಿಬಿಟ್ಟಿದೆ ಅಂತ ಏನಿಲ್ಲ. ಅದನ್ನು ನಾವು ಅದಕ್ಕೋಸ್ಕರ ನಾವು ಹೇಳಬೇಕಾಗ್ತದೆ. ಸತ್ಯ ಹೇಳ್ತಂದರೆ ನಮ್ಮ ಹೆಸರು ಕಡಿಮೆ ಆಗ್ಬಿಡ್ತದೆ ಅಂತ ಅಲ್ಲ, ಅದೇನಿಲ್ಲ. ಇಂಥ ಯುಕ್ತಿಯಿಂದ ನಾವು ಹೇಳಬೇಕು, ಅದೇ ನಮಗೆ ತೊಂದರೆ ಆಗಲ್ಲ. ಇಂತಹ ತಪ್ಪು ಮಾಡಬಾರ್ದು. ನಾವು ಹೇಳ್ಬೋದು, ಬಾಬಾರವ್ರಿಗೆ ಹೇಳ್ತೀವಿ. ನಾವು ವ್ಯವಹಾರದಲ್ಲಿ ಸುಳ್ಳು ಹೇಳಬೇಕು ಅಂದರೆ ಸುಳ್ಳು ಹೇಳಬೇಕಾಗುತ್ತೆ, ನಮ್ಮನ್ನು ನಾವು ಬಚಾವ್ ಮಾಡ್ಕೊಳೋದಕ್ಕೋಸ್ಕರ. ನಮಗೆ ನಾವು ಅಲ್ಪಕಾಲದ ಪ್ರಾಪ್ತಿಯನ್ನು ನಾವು ಮಾಡ್ಕೊಳ್ತೀವಿ. ಶಿವಬಾಬಾರವ್ರನ್ನ ನಾವು ಮುಚ್ಚಿಡೋಕ್ಕಾಗಲ್ಲ ಯಾವುದು. ನಾನು ಶಿವಬಾಬಾರವ್ರನ್ನ ನಾವು ಹೃದಯ ಸಿಂಹಾಸನಧಾರಿಗಳಾಗಬೇಕಾದ್ರೆ ಅವಿನಾಶಿ ಸಂಪಾದನೆಯಿಂದ ಜಮಾ ಮಾಡ್ಕೋಬೇಕಾಗಿದೆ, ಸತ್ಯವನ್ನು ಹೇಳಬೇಕಾಗಿದೆ. ನುಕ್ಸಾನ್ ಮಾಡ್ಕೊಳಂಗಿಲ್ಲ. ಸತ್ಯ ಹೇಳಿದ್ರೆ ಏನೂ ಆಗೋದಿಲ್ಲ. ಅಲ್ಪಕಾಲದ ಪ್ರಾಪ್ತಿಯನ್ನು ನಾವು ಸಂಪಾದನೆ ಮಾಡ್ಕೊಂಡು ಸುಳ್ಳು ಹೇಳ್ತೇವೆ, ಸದಾ ಕಾಲಕ್ಕೋಸ್ಕರ ಕಳ್ಕೊಳ್ತೇವೆ. ಅದಕ್ಕೋಸ್ಕರ ಯುಕ್ತಿಯಿಂದ ನಡೆಯಬೇಕು, ಚತುರತೆಯಿಂದ ನಡೆಯಬೇಕು. ಮಾತನಾಡೋದ್ರಲ್ಲಿ ಹುಷಾರಾಗಿದ್ದೀವಿ ನಾವು. ಕಥೆಗಳು ಕಟ್ತೀವಿ ನಾವು, ಅದರಲ್ಲಿ ಚತುರಾಗಿರ್ತೀವಿ. ನಾವು ನೌಕರಿಯಲ್ಲಿರ್ತೀವಿ, ಕೆಲಸ ಕಾರ್ಯದಲ್ಲಿರ್ತೀವಿ, ಕೆಲವರು ಆಫೀಸ್ ಕೆಲಸದಲ್ಲಿರ್ತೀವಿ. ಸುಳ್ಳು ಹೇಳಿದಾಗ ನಡೆಯೋದೇ ಇಲ್ಲ, ಪ್ರಾಫಿಟ್ ಆಗೋದಿಲ್ಲ, ಲಂಚ ತಗೊಳ್ಬೇಕಾಗುತ್ತೆ. ಲೋಭದ ಅಂಶ ಇತ್ತು ಅಂದರೆ ಪೂರ್ಣ ಮಾಯಾಜೀತ ಆಗೋದಿಲ್ಲ. ಕೆಲವರಲ್ಲಿ ಸ್ವಾರ್ಥ ಇರ್ತದೆ, ಮೋಸ ಮಾಡಬೇಕಾಗುತ್ತೆ. ಅನ್ನೋ ಮೋಸ ಲೋಭ, ಆಸೆ. ನಾವು ಸಂಪಾದನೆ ಹೆಂಗೆ ಮಾಡಬೇಕು, ಮನೆಯನ್ನು ಹೆಂಗೆ ವೃದ್ಧಿ ಮಾಡಬೇಕು, ಸ್ವಲ್ಪ ಸುಳ್ಳು ಹೇಳಬೇಕಾಗುತ್ತೆ. ವಕೀಲರ ಒಂದು ಉದ್ಯಮ ಆಗಿದೆ, ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು ಮಾಡ್ತಾರೆ. ಕೆಲವರು ನಮಗೆ ಕೇಳ್ತಾರೆ, ಈ ಥರ ಮಾಡಬೇಕಾಗುತ್ತಲ್ಲ, ಏನು ಮಾಡಬೇಕು? ಬಾಬಾ ಇದಕ್ಕೋಸ್ಕರ ಏನು ಹೇಳೋರೆ, ತಂದೆಯ ಶ್ರೀಮತ ಏನಾಗಿದೆ, ಬಜಾರಲ್ಲಿ ಹೇಳಿದೆ, ನೀವು ಬಿಸ್ನೆಸ್ ಮಾಡ್ತೀರಾ,
ಒಂದು ಎಲ್ಲೆಯವರೆಗೂ ನಾವು ನಡೀಬೇಕು ಅಂತ ಹೇಳ್ತಾರೆ. ಆದರೆ ಮನಸ್ಸು ನಮಗೆ ತಿಂತಾ ಇರ್ತಲ್ಲ, ಆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ತಪ್ಪು ಮಾಡಿದ್ದೀವಿ ಅಂತ ನಮ್ಗೆ ಅನಿಸ್ದಾಗ ಆ ಮನಸ್ಸು ತಿಂತಾ ಇರೋ ಕೆಲಸ ಮಾಡಬಾರ್ದು. ಯಾವ ವಸ್ತುವಿನಿಂದ ನಮಗೆ ಬಹಳ ಹೆಚ್ಚು ಸುಳ್ಳು ಹೇಳಬೇಕಾಗ್ತೈತೆ ಅಂದರೆ ಇಲ್ಲ, ಬದಲಾವಣೆ ಮಾಡಬೇಕು. ನಾವಂದರೆ ಚೇಂಜ್ ಮಾಡ್ಕೊಳೋದು ಕಲ್ಯಾಣ ಇದೆ. ನಾವು ಚೇಂಜ್ ಮಾಡ್ಕೋಬೇಕು. ಸುಳ್ಳಿನ ಒಂದು ಜೀವನವನ್ನು ನಾವು ಮಾಡಿಕೊಂಡು ಸಂಪಾದನೆ ನಾವು ಮಾಡ್ತು ಅಂತ ಅಂದರೆ ಅದು ನಮಗೆ ತೊಂದರೆ ಆಗುತ್ತೆ. ಕಳ್ಳ ವ್ಯವಹಾರಗಳು ಮಾಡೋದು, ಅದರಿಂದ ಎಷ್ಟು ನುಕ್ಸಾನಾಗುತ್ತೆ ನಮಗೆ. ನಮ್ಮ ಜೀವನ, ನಮ್ಮ ಒಳ್ಳೆಯ ಶುದ್ಧ ಜೀವನವನ್ನು ಹಣಕ್ಕೋಸ್ಕರ ನಾವು ತಪ್ಪು ಮಾಡ್ತಾ ಇತ್ತು ಅಂದರೆ ನಮಗೆ ಬಹಳ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅವಿನಾಶಿ ಜ್ಞಾನಧನ, ಅವಿನಾಶಿ ಧನ ನಮಗೆ ಬಾಬಾ ಕೊಟ್ಟವ್ರೆ. ಈಗ ವಿನಾಶಿ ಧನದಿಂದ ನಾವು ಹೋಗಿ ಸುಳ್ಳು ಹೇಳೋದು, ಮೋಸ ಮಾಡೋದು, ಕಪಟ ಮಾಡೋದು ಇದೆಲ್ಲ ಮಾಡ್ತು ಅಂದರೆ ನಮ್ಮ ಜೀವನವನ್ನು ನಾವೇ ನಾಶ ಮಾಡಿಕೊಂಡಂತಾಗುತ್ತದೆ. ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ, ನಮ್ಮ ಜೀವನವನ್ನು ಹೇಗೆ ನಾವು ಸಾರ್ಥಕ ಮಾಡಿಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಕೊಡುವಂಥವ್ರು ಯಾರು? ದಾತ, ಭಾಗ್ಯವೇ ದಾತ. ದಾತ ಅಂದರೆ ಕೊಡುವಂಥ ತಂದೆ, ದಾತ ಅಂದರೆ ಕೊಡುವಂಥ ತಂದೆ. ಭರ್ಪೂರ ನಾವು ಇಡ್ತಾರೆ. ದಾನ, ಗುಣ, ಶಕ್ತಿಗಳನ್ನು ಖಜಾನೆ ಇದೆ. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಯ ಖಜಾನೆಯನ್ನು ಭರ್ಪೂರಾಗಿ ಇಟ್ಕೋಬೇಕಾಗಿದೆ. ಎಂದೂ ಸಹ ಯಾವುದೇ ಜ್ಞಾನದ ಗುಹ್ಯ ರಹಸ್ಯವನ್ನು ತಿಳ್ಕೊಂಡಿಲ್ಲ ಅನ್ನೋಂಗಿಲ್ಲ. ಎಲ್ಲರೂ ತಿಳ್ಕೊಂಡಿದೆ, ಇದು ಅನುಭವ ಆಗೋದಿಲ್ಲ.
ಸದಾ ನಾವು ಜ್ಞಾನದಿಂದ ಸಂಪನ್ನರಾಗಿದ್ದು ಅನುಭವವನ್ನು ಮಾಡಿಕೊಂಡು ಗುಣಗಳನ್ನು ಶಕ್ತಿಯನ್ನು ಧಾರಣೆ ಮಾಡ್ಕೋಬೇಕು. ಅದರಲ್ಲಿ ಪರ್ಸೆಂಟೇಜ್ ಇರ್ತವೆ. ಈ ಗುಣ ನನ್ನಲ್ಲಿ ಇದೆ, ಈ ಧಾರಣೆ ಕಡಿಮೆ ಇದೆ, ಈ ಶಕ್ತಿ ಕಡಿಮೆ ಇದೆ ಅಂತ ಅಲ್ಲ, ನಂಬರ್ ವಾರ್ ಇರ್ತಾರೆ. ಇದರಲ್ಲಿ ಖಜಾನೆ ಅಂದರೆ ಸಂಪನ್ನತೆ ಅನುಭವವನ್ನು ಮಾಡ್ಕೋಬೇಕಾಗಿದೆ. ಬಾಬಾರವರ ರಾಜಿ ಆಯಿತು ಅಂದರೆ ನಮಗೆಲ್ಲ ಭಾಗ್ಯವನ್ನು ಕೊಡ್ತಾರೆ. ಭಾಗ್ಯವಿದಾತ ನಮಗೆ ಭಾಗ್ಯವನ್ನು ಕೊಟ್ಟಿದ್ದಾರೆ, ವರ್ತಮಾನವನ್ನು ಕೊಡ್ತಾ ಇದ್ದಾರೆ. 21 ಜನ್ಮಗಳು ನಾವು ಸಂಪನ್ನರಾಗ್ತಾರೆ. ಭಾಗ್ಯ ಯಾವುದಾಗಿದೆ? ತನು, ಮನ, ಧನ, ಜನ, ಸಂಪೂರ್ಣ ಪ್ರಾಪ್ತಿ. ಮೊದಲು ಸುಖ, ನಿರೋಗಿ ಕಾಯ, ತನುವಿನ ಭಾಗ್ಯ, ನಿರೋಗಿತನ. ಸಂಗಮಯುಗದಲ್ಲಿ ಯಾವುದೇ ಒಂದು ಕಾಯಿಲೆ ಇತ್ತು ಅಂದ್ರೂ ನಮಗೆ ಅದು ತಮೋ ಪ್ರಧಾನ ಇದ್ರೂ ಇದು ಲೆಕ್ಕಾಚಾರಗಳು ಚುಕ್ತ ಮಾಡ್ಕೋಬೇಕಾಗಿದೆ. ಆದರೆ ಭಾಗ್ಯದ ನಿಶಾನೆಯನ್ನು ನಾವು 21 ಜನ್ಮಗಳು ಸುಖವಾಗಿರ್ತೀವಿ ಅಂತ. ತನುವಿನ ಲೆಕ್ಕಾಚಾರ ನಮ್ಮ ಪ್ರಾಪ್ತಿಯಲ್ಲಿ ಎಂದೂ ಭಾಗಿಯಾಗೋದಿಲ್ಲ. ಎಂದೂ ನಮ್ಮ ಸೇವೆಯಲ್ಲಿ ವಂಚಿತರಾಗೋದಿಲ್ಲ. ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತದೆ, ಯಾವುದೇ ಬರಲಿ ಅದು ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ, ಸೇವೆಯನ್ನು ಮಾಡ್ತಾಯಿದ್ದೀವಿ, ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಡ್ತಾ ಇದ್ದೀವಿ. ಕರ್ಮ ಭೋಗವನ್ನು ಕರ್ಮಯೋಗದಿಂದ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಕೆಲವು ಮಕ್ಕಳಿಗೆ ಅಭ್ಯಾಸ ಆಗಿರುತ್ತೆ, ಸಣ್ಣದೇ ಆಗಲಿ ದೊಡ್ಡದಲ್ಲಿ ವರ್ಣನೆ ಮಾಡ್ತಾ ಇರ್ತಾರೆ. ನನಗೆ ಹೀಗಿದೆ, ಹಾಗಾಯಿತು, ನನಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ವರ್ಣನೆ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೂ ನಾವು ನಾವು ತಲೆನೋವು ಆಗ್ತಾಯಿದೆ 4 ಜನಕ್ಕೆ ಹೇಳ್ತಾ ಇದ್ದರೆ ನಮಗೆ ಆಗೋದಿಲ್ಲ. ಅಂಥವರು ಇರ್ತಾರೆ ವರ್ಣನೆ ಮಾಡೋ ಅಂಥವರು. ನಾವು ಎಂತಹ ವಾತಾವರಣವನ್ನು ಹರಡಿದ್ವಿ, ದುಃಖದ ವಾತಾವರಣ ಹರಡಿಸಿದ್ವಿ. ನಾವು ವಿಸ್ತಾರವನ್ನು ಮಾಡಬಾರ್ದು. ಯಾವುದೇ ಕಾರಣದಿಂದ ತಲೆನೋವಾಯಿತು, ಕೆಲವರು ಯೋಚನೆ ಮಾಡ್ತಾರೆ, ಏನಪ್ಪ ಆ ನೋವಿದೆ, ಈ ನೋವಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ, ಹೋಗಲಿಲ್ಲ ಅಂತ. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು. ನಾವು ಕಾಯಿಲೆಯನ್ನು ಹೆಚ್ಚಿಸ್ಕೊಳ್ತೀವಿ. ವಿಸ್ತಾರವನ್ನು ಸಾರದಲ್ಲಿ ನಾವು ತಂದಾಗ, ಲೆಕ್ಕಾಚಾರ ಚುಕ್ತು ಆಗ್ತಾಯಿದೆ ಅಂತ ತಿಳ್ಕೊಂಡಾಗ, ಎಲ್ಲ ವಿಧಿಯನ್ನು ತಿಳಿಸಿದ ತಂದೆ, ಯೋಗ ಬಲದಿಂದ ಪ್ರಯೋಗ ಮಾಡ್ಕೊಳ್ಳಿ. ಎಷ್ಟು ನಾವು ಸೋಲ್ ಕಾನ್ಷಿಯಸ್ ಅಂದರೆ ಆತ್ಮಾಭಿಮಾನ ಸ್ಥಿತಿಯಲ್ಲಿರ್ತೀವೋ ಅಷ್ಟು ನಾವು ಚುಕ್ತು ಮಾಡ್ಕೊತೀವಿ. ಶೂಲೆಯಿಂದ ಮುಳ್ಳಿನ ಸಮಾನಾಗಿ ಹೊರಟೋಗ್ತೇವೆ. ನಾವು ಬಿಮಾರಿ ಕಾನ್ಷಿಯಸ್, ಕಾಯಿಲೆಯಲ್ಲೇ ಇದ್ದೀವಿ ಅಂತ ಬುದ್ಧಿಗಳು ಇಟ್ಕೋಬಾರ್ದು. ನಾವು ಸೋಲ್ ಕಾನ್ಷಿಯಸ್ ಆಗಬೇಕಾಗಿದೆ. ಅಂದರೆ ಆತ್ಮಾಭಿಮಾನ ಸ್ಥಿತಿಯಲ್ಲಿರಬೇಕು. ಬಾಬಾರವರಿಂದ ಆಶೀರ್ವಾದ ಸಿಗ್ತಾ ಇದೆ. ಸಹಜ ಯೋಗಿಗಳು, ಕರ್ಮಯೋಗಿಗಳು ಆಗ್ತೀವಿ. ಬಾಬಾ ನಮಗೆ ಎಂದೂ ಸಹ ಔಷಧಿಯನ್ನು ತಗೋಬೇಡಿ ಅಂತ ಹೇಳಿಲ್ಲ. ಈ ಒಂದು ಔಷಧಿ ಅನ್ನೋದು ಕಲಿಯುಗದ ಫ್ರೂಟ್ಸ್, ಕಲಿಯುಗದ ಜ್ಯೂಸ್ ಅಂತ ತಿಳ್ಕೊಳ್ಳಿ ಅಂತ ಹೇಳೋರೆ. ಡ್ರೈ ಫ್ರೂಟ್ಸು ಕಲರ್ ಇರ್ತದಲ್ಲ, ಇದು ಡ್ರೈ ಫ್ರೂಟ್ಸ್, ಇದು ಕಲಿಯುಗದ ಫ್ರೂಟ್ಸ್ ಅಂತ ತಿಳ್ಕೊಳ್ರಿ. ನೆಗೆಟಿವ್ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಇದನ್ನು ನೀವು ಯೋಚನೆ ಮಾಡಬೇಡಿ. ಸ್ವಸ್ಥ ಆಗೋದಕ್ಕೋಸ್ಕರ ಇದು ಶಕ್ತಿ ಕೊಡುವಂಥದ್ದು ಅಂತ ಅಂದ್ಕೊಂಡು ನೀವು ತಗೊಳ್ಳಿ. ತಂದೆ ನೆನಪು ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ಬಾಬಾರವರ ನೆನಪು ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ತಾರೆ. ಇದು ಬಹಳ ಬೇಗ ಗುಣಮುಖ ಆಗುತ್ತೆ.
ಲೆಕ್ಕಾಚಾರ ಸೇವೆ ನಿಮಿತ್ತ ಆಗುತ್ತೆ ಅಂತ ಹೇಳೋರು. ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗುತ್ತೆ. ಗುಲ್ಜಾರ್ ದಾದಿಯವ್ರದ್ದು ನಮಗೆ ಗುಲ್ಜಾರ್ ದಾದಿಯವರು ಡೆಲ್ಲಿ ಝೋನವ್ರು ಇನ್ಚಾರ್ಜ್ ಆಗಿದ್ದರು. ದಾದಿಯವ್ರಿಗೆ ಆಪ್ರೇಷನ್ ಇತ್ತು ಬಾಂಬೆ ಒಳಗೆ. ಆ ಆಪ್ರೇಷನ್ ಇದ್ದಾಗ ಸೇವೆ ಏನಿತ್ತು ಡಾಕ್ಟರ್ ಮಾಡಿದ್ರು. ಅಶೋಕ್ ಮೆಹ್ತಾ ಅಂತ ಅವರು, ಹೊಸೊಬ್ಬರು ತಿಳ್ಕೊಂಡಿಲ್ಲ, ಹಳಬರು ತಿಳ್ಕೊಂಡಿರ್ತಾರೆ. ಡಾಕ್ಟರ್ ಅಶೋಕ್ ಮೆಹ್ತಾ ನಿಮಿತ್ತರಾಗಿದ್ದಾರೆ. ದಾದಿಯವ್ರನ್ನ ನೋಡಿ ಅವ್ರು ಎಷ್ಟು ಪ್ರಭಾವಿತ ಆಗಿದ್ದರು ಅಂದರೆ, ದಾದಿಯವ್ರನ್ನ ಕೇಳಿದ್ರೆ ದಾದಿಯವರು ಹೇಗಿದ್ದೀರಾ ದಾದಿ ಅಂತ ಕೇಳಿದ್ರೆ ತಾವು ಹೆಂಗಿದ್ದೀರಾ ಅಂತ ದಾದಿ ಕೇಳೋರು. ನನಗೆ ಕಷ್ಟ ಆಗಿದೆ, ನೋವಾಗ್ತಿದ್ದೆ ಅಂತ ಹೇಳ್ತಾ ಇರಲಿಲ್ಲ ದಾದಿಯವರು. ಹೃದಯ ಪುಷ್ಪ ದಾದಿಯವರು, ಗುಲ್ಜಾರ್ ದಾದಿಯವರು. ದಾದಿಯವರು ಏನೂ ಕಂಪ್ಲೇಂಟ್ ಹೇಳ್ತಾ ಇರಲಿಲ್ಲ, ನನಗೆ ಆಗಿದೆ ಹೀಗಿದೆ ಅಂತ. ಅವರಷ್ಟು ಶಕ್ತಿಶಾಲಿಯಾಗಿದ್ದರು. ಅವರಲ್ಲಿ ಅಷ್ಟು ಶಕ್ತಿ ಇತ್ತು. ಅವರು ಪ್ರಭಾವಿತರಾಗಿದ್ದಾರೆ. ಅವರು ಬಾಬಾ ಮಕ್ಕಳು ಆಗಿದ್ದಾರೆ. ಈಗ ದಾದಿಯವರು ಅವ್ರಿಗೆ ನಿಮಂತ್ರಣ ಕೊಟ್ಟಿದ್ದಾರೆ. ಮನೆಗೆ ಬಂದು ಇಲ್ಲೆಲ್ಲ ನೋಡಿ, ಹೆಡ್ ಕ್ವಾರ್ಟರ್ಸ್ ಇದನ್ನೆಲ್ಲ ನೋಡಿ ಅವರು ಬಾಬಾ ಮಗು ಆಗಿದ್ದಾರೆ. ಈಗ ಗ್ಲೋಬಲ್ ಹಾಸ್ಪಿಟ್ಲ್ ಮೇಲ್ಗಡೆ ಕಟ್ಸಿದ್ದೀವಿ. ಇಷ್ಟು ಎಲ್ಲ ಹಾಸ್ಪಿಟ್ಲ್ಗೂ ಸೇವೆ ಮಾಡ್ತಾಯಿದ್ವಿ. ಡೆಲ್ಲಿಯಲ್ಲಿ ಒಂದು, ಬಾಂಬೆಯಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲು ಇದೆ. ಈಗಲೂ ದೊಡ್ಡ ಹಾಸ್ಪಿಟ್ಲ್, ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲು. ಎಲ್ಲ ಥರದ ಸುವಿಧೆ ಇದೆ. ಡ್ರಾಮಾ ಸೆಂಟ್ರ್ ಆಯಿತು, ಇಂಟ್ರೆಸ್ಟ್ ಆಗಿದೆ. ಟ್ರಾಮಾ ಸೆಂಟರು. ಒಬ್ಬ ದಾದಿಯವರು ಸ್ವಲ್ಪ ಕಾಯಿಲೆ ಇದ್ದಿದ್ದಕ್ಕೆ ಡಾಕ್ಟ್ರ್ ಅವರು ಸ್ವಲ್ಪ ನಿಮಿತ್ತರಾಗಿದ್ದರು. ಒಟ್ಟಿನಲ್ಲಿ ಅವರು ಸಹಯೋಗಿಗಳು ಅಂತ ಅಲ್ಲ, ಬಾಬಾರವರ ವಾರಸುದಾರರಾಗಿದ್ದಾರೆ. ಈಗಲೂ ಅವರು BK ಆಗಿದ್ದಾರೆ. ಈಗಲೂ ಅವ್ರು ಬರ್ತಾರೆ. ಇವರು ಸಹಯೋಗಿಯಾಗಿದ್ದಾರೆ. ನೋಡಿ, ಬಾಬಾರವ್ರಿಗೆ ಲೆಕ್ಕಾಚಾರ ಯುಕ್ತ ಮಾಡಿಕೊಂಡ್ರು. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಎಲ್ಲರ ಲೆಕ್ಕಾಚಾರವನ್ನು ಸುಪ್ತ ಆಗಿ 84 ಜನ್ಮಗಳ ಈ ಚಕ್ರದಲ್ಲಿ ಆತ್ಮ ಅನ್ನೋದಿರುತ್ತೆ. 84 ಅವರು ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ಳೋ ಒಂದು ಇರುತ್ತೆ. ಆದರೆ ನಾವು ಕರ್ಮಭೋಗವನ್ನು ಕರ್ಮಯೋಗದಿಂದ ಚುಕ್ತ ಮಾಡ್ಕೋಬೇಕು. ಎಲ್ಲರಿಗೂ ಶುಭ ಭಾವನೆ, ಶುಭ ಕಾಮನೆಯಿಂದ ಇಟ್ಕೋಬೇಕು. ಮನಸ್ಸು ಸದಾ ಸತ್ಯವಾಗಿರಬೇಕು. ಸತ್ಯದಿಂದ ಇರೋರು ಬಹಳ ನರ್ತನ ಮಾಡಬೇಕಾಗಿದೆ. ಎಂತಹ ಪರಿಸ್ಥಿತಿ ಬರಲಿ, ನಮ್ಮ ಶಾಸ್ತ್ರದಲ್ಲಿ ಯಾದಗಾರ್ ಇದೆ, ಏನೋ ಸ್ಮಾರಕ ಇದೆ. ಸರ್ಪದ ಮೇಲೆ ನರ್ತನ ಮಾಡಿದ ಶ್ರೀಕೃಷ್ಣ ಅಂತ. ಎಂತಹ ಭಯಾನಕ ಪರಿಸ್ಥಿತಿ ಬರಲಿ, ಎಂತಹ ಸಂಬಂಧಗಳು ಪರೇಶಾನ್ ಮಾಡಲಿ, ವಿಷ್ಣುವನ್ನು ಶೇಷಶಯ್ಯನ ಮೇಲೆ ಕುಳಿಸಿದರೆ ಮಾಯೆಯನ್ನು 5 ವಿಕಾರಗಳು ಮಾಯೆ. ಸಾಗರದಲ್ಲಿ ವಿಷ್ಣು ಇದು ಸರ್ಪದ ಮೇಲೆ ಮಲಗಿರೋ ತೋರಿಸ್ತಾರೆ. ಪರಿಸ್ಥಿತಿ ಎಂಥ ಭಯಾನಕವಾಗಿರಲಿ, ಆದರೆ ಅದರ ಮೇಲೆ ಸರ್ಪದ ಮೇಲೆ ಮಲಗಿರೋ ತೋರಿಸ್ತಾರೆ. ನಿಶ್ಚಿಂತವಾಗಿದ್ದಾರೆ, ಹರ್ಷಿತವಾಗಿದ್ದಾರೆ.
ಸದಾ ಮನಸ್ಸು ಅದೇ ಸ್ಥಿತಿಯಲ್ಲಿರ್ತಾರೆ. ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿರ್ತಾರೆ. ಯಾವುದೇ ವಸ್ತು ವ್ಯಕ್ತಿಯಲ್ಲಿ ಸೆಳೆತ ಅನ್ನೋದು ಇರ್ತಿರಲಿಲ್ಲ. ಮನ್ ಸಹಜವಾಗಿದ್ದು ಮನಾಭಾವ ಸ್ವರೂಪ ಇತ್ತು. ಬಾಬಾರವರು ಯೋಗ ಮಾಡಬೇಕಾದ್ರೆ ಪರಿಶ್ರಮ ಏನಿರಲಿಲ್ಲ. ನೆನಪು ಮಾಡ್ತು ಅಂದರೆ ಮನಸ್ಸು ಬಾಬಾರವರ ಮೇಲೆ ಹೋಗಿರ್ತಿತ್ತು. ಇಂಥ ಭಾಗ್ಯದ ಅನುಭವ ಮಾಡಬೇಕು. ಧನದ ಭಾಗ್ಯ, ಜ್ಞಾನಧನ ಕೊಟ್ಟಿದ್ದಾರೆ. ಸತ್ಯವಾದ ಧನದ ಮಹಿಮೆ ಏನಿದೆ ಅಂದರೆ ಸ್ಥೂಲ ಧನವಾದ ಮಹತ್ವವೂ ಇದ್ದೇ ಇದೆ. ಸ್ಥೂಲ ಧನದಿಂದ ಸುಖ ಸಾಧನೆ ಬರುತ್ತೆ. ಒಂದು ವೇಳೆ ಜ್ಞಾನಧನದಿಂದ ಸಂಪನ್ನ ಆಗಿತ್ತು ಅಂದರೆ ನಾವು ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡ್ಕೋಬೇಕಾಗಿದೆ. ಬ್ರಾಹ್ಮಣ ಜೀವನದಲ್ಲಿ ನಾವು ಕರೋಡಪತಿಗಳು ಆಗುವಂಥದ್ದಲ್ಲ. ಬಾಬಾ ಅನ್ನಿಗೆ ನಗೆ ಮಾಡ್ತಾಯಿದ್ದಾರೆ. ಸತ್ಯುಗದಲ್ಲಿ ಕರಬ್ ಸಿಗುತ್ತೆ ನಮಗೆ. ಇಲ್ಲಿ ಇಲ್ಲ, ಸಂಗಮದಲ್ಲಿ ನಾವು ತಿಳ್ಕೊತೀವಿ, ಅಲ್ಲಿ ಸತ್ಯುಗದಲ್ಲಿರ್ತೀವಿ. ಅದಕ್ಕೋಸ್ಕರ ಸಾಹುಕಾರಿಗೆ ಜ್ಞಾನ ಸಿಗೋದಿಲ್ಲ, ಗರೀಬ್ ಬಡವರ ಬಂಧು ಅಂತ ಹೇಳ್ತಾರೆ. ಕಾನ್ಯಕೆಯಲ್ಲಿ ಆರಾಮ್ಸೆ ಇರೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನಮಗೆ ತಂದೆ ಕೊಟ್ಟಿದ್ದಾರೆ. ಪ್ರಾಪ್ತಿ ಆಗ್ತಾ ಇರ್ತಾರೆ. ನಮಗೆ ಯಾವುದೋ ಸೆಳೆತದ ಅನುಭವ ಆಗೋದಿಲ್ಲ. ಕೊರೋನಾ ಆಯಿತು, ಆವಾಗ ದಾಲ್ ರೋಟಿನೂ ಸಿಗುತ್ತೆ. ದಾಲ್ ರೋಟಿ ಖಂಡಿತ ಕೊಡ್ತಾ ಅಂತ ಹೇಳ್ತಾರೆ ಬಾಬಾ. ಸೇವೆಗೋಸ್ಕರ ನಮಗೆ ಧನ ಬೇಕಾಗಿದೆ, ಸೇವೆಗೆ ನಾವು ನಿಮಿತ್ತವಾಗಿದ್ದೀವಿ. ತನು ಮನದಿಂದ ಮಾಡ್ತೇವೆ. ಸೇವೆಗೋಸ್ಕರ ನಮ್ಮ ಸತ್ಯವಾದ ಮನಸ್ಸಿದೆ. ಈಶ್ವರ್ಯ ಸೇವೆಯಿಂದ ನಮ್ಮ ಬಾಬಾರವರು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಸೇವೆ ಯಾವುದೇ ಒಂದು ಪ್ರೋಗ್ರಾಮ್ ರಚನೆ ಮಾಡ್ತು ಅಂದರೆ ದೊಡ್ಡ ಖರ್ಚಿತ್ತು ಅಂದರೆ ಅನುಭವ ಆಗ್ತದೆ. ಬಾಬಾರವರು ಯಾರನ್ನೋ ಒಬ್ಬರ ನಿಮಿತ್ತವನ್ನು ನಾವು ಮಾಡ್ತಾರೆ. ಅಲ್ಲಿ ಯೂತರಲ್ಲಿ ಸೆಂಟರಲ್ಲಿ ಒಂದೇ ಇತ್ತು. ಬಾಬಾರವರ ಸೇವೆ ಮಾಡಬೇಕು ಅಂತ ನಮಗೆ ಇಷ್ಟ ಇರುತ್ತೆ. ರ್ಯಾಲಿ ಬರ್ತಾಯಿತ್ತು, ಅದರ ವ್ಯವಸ್ಥೆ ಮಾಡೋದು ನಮಗೆ ತೊಂದರೆ ಇತ್ತು. ಆದರೆ ನಾವು ಬಾಬಾರವರು ಯೋಗ ಮಾಡಿ ಹೇಳಿದಾಗ ಬಾಬಾರವರು ಯಾವುದೋ ಒಂದು ರೂಪದಲ್ಲಿ ಮಾಡಿಸಿದ್ರು. ಬೇರೆಯವ್ರ ಒಬ್ಬ ಸಹೋದರ ಬಂದು ವ್ಯಾಪಾರ ಮಾಡೋವಂಥವ್ರು ಬಂದು ಅವರು ಸಹಯೋಗವನ್ನು ಮಾಡಿದ್ರು. ಬೆಂಜಿ ಅವ್ರಿಗೆ ಪರಿಚಯ ಇತ್ತು. ಅವರು ಬಂದು ಮಿಲನ ಮಾಡಿದ್ರು. ಏನು ಸಹಯೋಗ ಇತ್ತು ಹೇಳಿ ಹೆಸರುವಾಸಿ ಹಾಲಿನ ವ್ಯವಸ್ಥೆ ಬೇಕು. ಹಾಲ್ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ, ಇರೋದಕ್ಕೆ ಸಹಾಯ ಬೇಕು. ಯಾವ ಧರ್ಮಶಾಲೆ ಬೇಕು,
ಇರುವುದಕ್ಕೆ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ರು. ಎಲ್ಲ ಒಬ್ಬರೇ ಮಾಡಿದ್ರು. ನೋಡಿ, ಬಾಬಾ ಅವರು ಒಂದಲ್ಲ ಒಂದು ರೂಪದಲ್ಲಿ ಸಹಯೋಗ ಕೊಟ್ಟರು ಮಾಡಿಸಿ. ಹಣನೇ ಮುಖ್ಯ ಅಲ್ಲ, ಗುಣ ಬೇಕಾಗಿರೋದು. ಬಾಬಾ ಹೇಳ್ತಾರೆ, ಬಾಬಾರವರು ಅದಕ್ಕೋಸ್ಕರ ನಿಮಿತ್ತ ಆಗಿದೆ ಮಾಡಿಸೋದಕ್ಕೆ. ಸೇವೆಯಲ್ಲಿ ಭಂಡಾರ ಭರ್ಪೂರಾಗಿರುತ್ತೆ. ಮುಂದೆ ಯಾವತ್ತೂ ಅಷ್ಟು ಕಮ್ಮಿ ಆಗೋದಿಲ್ಲ ಬಾಬಾರವರ ಭಂಡಾರ. ಲೌಕಿಕ ಸಂಬಂಧಿಗಳು, ಐಶ್ವರ್ಯ ಪರಿವಾರದವರು, ಅಲೌಕಿಕ ಪರಿವಾರ, ಭಾಗ್ಯವಂತ ನಿಶಾಯ, 95% ಆತ್ಮರ ಸೇವೆ ಪ್ರೀತಿಯನ್ನು ಸಿಗುತ್ತೆ. ಈಶ್ವರ್ಯ ಪ್ರೀತಿ, ಆತ್ಮಿಕ ಪ್ರೀತಿಯನ್ನು ಅನುಭವ ಮಾಡಬೇಕಾಗಿದೆ. ಕೆಲವ್ರಿಗೆ 5% ಅವ್ರಿಗೆ ಲೆಕ್ಕಾಚಾರ ಚಿಕ್ತ ಆಗುತ್ತೆ. ಒಂದಲ್ಲ ಒಂದು ರೂಪದಲ್ಲಿ ಪರೀಕ್ಷೆಗೆ ನಿಮಿತ್ತ ಅನ್ನೋದು ಇರುತ್ತೆ. ಬಾಬಾರವ್ರು ಮಾಡಿಸ್ತಾರೆ. ಸ್ವಲ್ಪ ದುಃಖಿತರಾಗ್ತಾರೆ. ಆದರೆ ಶುಭ ಭಾವನೆ, ಶುಭ ಕಾಮನೆಯಿಂದ ನಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಹೋಯಿತು ಅಂದರೆ ಅದರ ಸಹಜವಾದ ವಿಧಿಯಾಗುತ್ತೆ. ಸಹಜ ರೂಪದಿಂದ ಲೆಕ್ಕಾಚಾರ ಚುಕ್ತ ಆಗ್ತದೆ. ಬಾಬಾ ನೆನಪಿನಿಂದ ಚುಕ್ತ ಆಗುತ್ತೆ. ಆದರೆ ಅವರನ್ನು ನೋಡಿ ಪ್ರಶ್ನೆ ಬರಬಾರ್ದು. ಆದರೆ ಒಬ್ಬರಿಂದ ನಮಗೆ ತೊಂದರೆ ಆಗ್ತಾ ಇರ್ತದೆ, ನಾವು ಅದನ್ನು ಅವ್ರನ್ನ ಡಿಸ್ಕಸ್ನಲ್ಲಿ ಹೋಗಬಾರ್ದು. ಇವ್ರು ಯಾವಾಗ ಪರಿವರ್ತನೆ ಆಗ್ತಾರೆ, ಇವ್ರು ಯಾಕೆ ಹೆಂಗೆ, ಇವ್ರು ಹೇಗೆ ಅಂತ ನಾವು ಯಾವುದೇ ಒಂದು ಮಾತಿನಲ್ಲಿ ಫೀಲಿಂಗಲ್ಲಿ ಬರಬಾರ್ದು. ಯಾವುದೇ ಸಂಬಂಧ ಸಂಪರ್ಕದಲ್ಲಿ ಫೀಲಿಂಗಲ್ಲಿ ಬರಬಾರ್ದು. ನಮ್ಮ ಯೋಗ ಬಾಬಾರಿಂದ ಕಟ್ಟಾಗ್ತಿದೆ. ಯಾವುದೇ ಆತ್ಮ ಪ್ರಭಾವದಲ್ಲಿ ಬರ್ತೀವಿ ನಾವು, ಎಕ್ಸ್ಟ್ರಾ ಸ್ನೇಹದಲ್ಲಿ ಹೊರಟೋಗ್ತೀವಿ ನಾವು. ದೂಸರ ಮನಸ್ಸಿನಲ್ಲಿ ಯಾವುದೇ ಪ್ರಭಾವದ ದ್ವೇಷ ಭಾವನಿತ್ತು, ತಿರಸ್ಕಾರದ ಭಾವನಿತ್ತು ಅಂದರೆ ನಾವು ಬಾಬಾರವರಿಂದ ಯೋಗ ಕಟ್ಟಾಗ್ಬಿಡ್ತಾನೆ ಆಗ್ತದೆ. ಆತ್ಮಿಕ ಶಕ್ತಿ ನಮ್ಮಲ್ಲಿ ತುಂಬ್ಕೋಬೇಕಾಗಿದೆ. ಇದನ್ನು ಅನುಭವ ಮಾಡಬೇಕಾಗಿದೆ. ಬಾಬಾರವರ ಪ್ರೀತಿಯ ಅನುಭವ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನ್ಯಾರ ಮತ್ತು ಪ್ಯಾರ, ಅನಾಸಕ್ತರಾಗಬೇಕು, ಪ್ರೀತಿ ಪಾತ್ರರಾಗಬೇಕು. ಅನಾಸಕ್ತರಾಗಿ ಬಾಬಾರವರ ಮೇಲೆ ಪ್ರೀತಿ ಇತ್ತು ಅಂದರೆ ನಾವು ಭಾಗ್ಯಶಾಲಿಗಳಾಗುತ್ತೀವಿ. ಈ ರೀತಿ ಅನುಭವ ಮಾಡಬೇಕಾಗಿದೆ. ಯಾವುದೇ ಸತ್ಯ ಸ್ವಚ್ಛತೆ ಇದ್ದಾಗ ನಾವು ಹೇಗೆ ಪ್ರಕಟಣೆ ಮಾಡಬೇಕಾಗಿದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ನಾವು ಸತ್ಯವನ್ನು ಹೇಳುತ್ತೇವೆ ಅಂದರೆ ಅದನ್ನು ಜೋಶ್ನಲ್ಲಿ ಬರ್ತಾರೆ ಕೆಲವರು. ಸತ್ಯ ಹೇಳಿದ್ರೂ ನಾವು ಅವ್ರಿಗೆ ಕಟು ವಚನ ಮಾತಾಡ್ದಂಗೆ ಆಗುತ್ತೆ. ಹಂಗೆ ಹೇಳ್ಬಾರ್ದಾಗಿದೆ. ಸಂಸ್ಕೃತದಲ್ಲಿ ಹೇಳ್ತಾರೆ, ಸತ್ಯ ಹೇಳುವಾಗ ಅಪ್ರಿಯವಾಗುವಂಥ ಸತ್ಯ ಹೇಳ್ಬೇಡ ಅಂತಾರೆ. ನಾವು ಸುಳ್ಳು ಹೇಳಿದ್ರೂ ಕೆಲವರು ಹೇಳ್ತಾರೆ, ನೀವು ಬೆಲ್ಲ ಕೊಡದಾದ್ರು ಬೆಲ್ಲದಂಗೆ ಮಾತಾಡಿ ಅಂತ ಹೇಳ್ತಾರೆ. ಸುಳ್ಳು ಹೇಳಿದ್ರು ಮಧುರವಾಗಿ ಮಾತಾಡ್ತಾರೆ ಅಂತ ನಂಬುತ್ತಾರೆ ಜನ. ಈಗ ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನಾವು ಭಾಗ್ಯವಿಧಾತ
ರಾಜಿಯನ್ನು ಮಾಡ್ಕೋಬೇಕು. ವರದಾತ ರಾಜಿಯಾಗಿದ್ದಾರೆ. ವರದಾತವನ್ನು ಹೇಗೆ ರಾಜಿ ಮಾಡ್ಕೋಬೇಕು ಅಂದರೆ ಅದರ ವಿಧಿಯಾಗಿದೆ ಏಕವ್ರತ, ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಪತಿವ್ರತನಾಗಿ ಸರ್ವ ಸಂಬಂಧದಿಂದ ಒಬ್ಬ ತಂದೆ ನೆನಪು ಮಾಡೋದು. ಬಾಬಾರವ್ರನ್ನ ಸರ್ವ ಸಂಬಂಧವನ್ನು ಇಟ್ಕೋಬೇಕು. ಬಾಬಾರವರೇ ನಮ್ಮ ಸಂಸಾರ ಆಗಿದ್ದಾರೆ. ಸದಾ ಒಬ್ಬ ತಂದೆ ಇದ್ದಾರೆ, ಒಂದೇ ಭರವಸೆ ಇದೆ. ವರದಾನಗಳಿಂದ ನಾವು ನಡೀತಾ ಇರ್ತೇವೆ, ತುಂಬಿರ್ತೀವಿ. ಬಾಬಾರವರ ಭಂಡಾರ ಭರ್ಪೂರಾಗಿರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇದ್ದೀವಿ. ರಾಜಿಯಾಗಬೇಕು ಬಾಬಾರವರಿಂದ. ಬಾಬಾರವರೇ ನಮಗೆ ಸರ್ವಸ್ವ ಅಂತ ತಿಳ್ಕೋಬೇಕಾಗಿದೆ. ಕೆಲವು ಬಾರಿ ನಾವು ಬಾಬಾರವ್ರಿಗೆ ಸ್ವಲ್ಪ ಹೇಳ್ತೀವಿ, ಬಾಬಾ ನೀವಂತೂ ನಿರಾಕಾರ ಆಕಾರ ಆಗಿದ್ದೀರ, ಸದಾ ಯೋಗವನ್ನು ಮಾಡೋದಕ್ಕಾಗೋದಿಲ್ಲ. ನಾವು ಮನಸ್ಸು ಕೆಲವು ಭಾರಿ ಆಗಿದೆ, ಪರೇಶಾನ ಆಗಿದೆ, ಸೇವಾದ ಕೆಲಸ ಆಗಿದೆ, ಕೆಲವರು ಯಾರೋ ಜೊತೆ ಬೇಕಾಗಿದೆ, ಭಯಂಕರ ಜಾಸ್ತಿ ಬೇಕಾಗಿದೆ, ಯಾರೋ ಸಹಾಯ ಬೇಕಾಗಿದೆ ಅಂತ ಇಲ್ಲಿನ ಸಹಾಯ ಕೇಳ್ತು ಅಂದರೆ ಅಂಥ ಸಮಯದಲ್ಲಿ ಬಾಬಾ ಆ ಸಮಯದಲ್ಲಿ ಯೋಗ ಇರ್ತದಿಲ್ಲ. ಒಂದು ವೇಳೆ ಬಾಬಾರವ್ರಿಗೆ ಹೇಳ್ತೇವೆ, ಜವಾಬು ಸಿಗೋದಿಲ್ಲ. ಸಾಕಾರದಲ್ಲಿ ಸಹಾಯ ತಗೋಬೇಕಾಗಿತ್ತಲ್ಲ, ಅದಕ್ಕೇನು ಮಾಡಬೇಕು? ಬಾಬಾರವ್ರ ಜೊತೆ ಇಟ್ಕೋಬೇಕು. ಬಾಬಾರು ಹಂಗೆ ಹೇಳ್ತಾರೆ, ಒಂದು ವೇಳೆ ಯಾರನ್ನು ನೀವು ಸಹಯೋಗಿಗಳನ್ನಾಗಿ ಮಾಡಿಕೊಂಡ್ರೆ ಬಾಬಾರವರು ಬೇರೆ ಹೋಗ್ತಾರೆ. ಒಂದೇ ಬಲ ಒಂದು ಭರವಸೆ ಇಲ್ಲ. ಯಾವುದೇ ಒಂದು ಮಾತು ಮಾಡಲಿ, ಯಾವುದೇ ಮಾತು ಬಂತು ಅಂದರೆ ಬಾಬಾ ನಾವು ಬರ್ತಾರೆ, ಹಾಜರು, ನಮಗೋಸ್ಕರ ಹಾಜರು. ದಿಲ್ ಸೆ ಕಹೋ ಮೇರೆ ಬಾಬಾ ಜಾವ್ ಬಾಂಧಾ ಹುವಾ ಹೈ. ದಿಲ್ಲಿಂದ ಹೇಳಿದ್ರೆ ಬಾಬಾ ಬನ್ನಿ ಅಂತ ಹೇಳಿದ್ರೆ ಬರ್ತಾರೆ ಬಾಬಾ ನಮಗೋಸ್ಕರ ಯಾವುದೇ ಸಮಯದಲ್ಲಿ ಹಾಜರಾಗ್ತಾರೆ. ಬಾಬಾರವ್ರು ಹೇಳ್ತಾರೆ, ಭಕ್ತರಿಗೆ ಅನುಭವ ಮಾಡ್ತಾರೆ. ಮೀರಾಬಾಯಿ ಇದ್ದರು, ಭಕ್ತರಿದ್ದರು. ನಿರಾಕಾರ ಆಕಾರ ಪರಮಾತ್ಮ ಸಾಕಾರದಲ್ಲಿ ಅನುಭವ ಮಾಡಿದ್ರು. ತಾವಂತೂ ಡೈರೆಕ್ಟ್ ಮಕ್ಕಳಾಗಿದ್ದಾರೆ. ಸರ್ವ ಸಂಬಂಧ ನಮ್ಮ ತಂದೆ ಆಗಿದ್ದಾರೆ. ನಮಗೆ ಜ್ಞಾನ ಇದೆ, ದಿಲ್ಲಿಂದ ಅನುಭವ ಮಾಡಿದ್ವಿ ನಾವು. ಸತ್ಯವಾಗಿ ತಂದೆ ನಮಗೆ ಸರ್ವ ಸಂಬಂಧ ಆಗಿದ್ದಾರೆ. ಯಾವ ಸಮಯದಲ್ಲಿ ಯಾವ ಸಂಬಂಧದನ್ನು ಮಾಡ್ಕೋಬೇಕಾಗಿದೆ. ಬಾಬಾ ನಮಗೋಸ್ಕರ ಅದನ್ನು ಮಾಡಿದ್ದಾರೆ. ಬಾಬಾ ನಮಗೆ ಹೇಗೆ ಸಹಾಯ ಮಾಡ್ತಾರೆ ಅದನ್ನು ನಾವು ಅನುಭವ ನಮ್ಗೆ ಆಗ್ತಾಯಿದೆ. ಬಾಬಾರವರೇ ನಮಗೆ ನೆನಪಾಗಿದೆ. ಬಾಬಾರವರ ಭರವಸೆ ಆಗಿದ್ದಾರೆ. ಒಂದು ವೇಳೆ ನಾವು ಈ ಸರಿ ಯೋಚನೆ ಮಾಡಿದರೆ ಆತ್ಮ ಜೊತೆ ಲೆಕ್ಕಾಚಾರ ಇರುತ್ತೆ, ಕರ್ಮ ಬಂಧನ ಇರುತ್ತೆ. ಬೇರೆಯವರಲ್ಲಿ ನಾವು ಇಟ್ಕೊಂಡು ಅಂತ ನಾವು ಕರ್ಮಾತೀತರಾಗಬೇಕು. ಬಾಬಾರವರು ನಮಗೆ ಶ್ರೀಮತ ಕೊಟ್ಟಿದ್ದಾರೆ. ಸದಾ ಒಬ್ಬ ತಂದೆ ನೆನಪು ಇಡಬೇಕು. ಪರಿಸ್ಥಿತಿ ಬರ್ತವೆ, ಬಂದಾಗ ಒಬ್ಬ ತಂದೆ ಬಿಟ್ಟರೆ ಯಾರೂ ಇಲ್ಲ. ಅಂತಿಮ ವಿಜಯ ಸತ್ಯಕ್ಕೆ ಇರುತ್ತೆ. ಬಾಬಾರವ್ರ ಪರೀಕ್ಷೆ ಅಂತ ಬಂದೇ ಬರ್ತವೆ ನಮಗೆ. ಬಾಬಾರವರಿಂದ ಪರೀಕ್ಷೆಯಲ್ಲಿ ನಾವು ಹೆಂಗೆ ಪಾಸ್ ಆಗ್ತೀವಿ.
ನಾವು ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತಾವ, ಪರೀಕ್ಷೆಯನ್ನು ಪಾಸ್ ಮಾಡಬೇಕು, ಆವಾಗ ಡಿಗ್ರಿ ಆಗುತ್ತೆ. ಇಲ್ಲೇ ಅಷ್ಟೇ ನಮಗೆ ಪರೀಕ್ಷೆಗಳು ಇರ್ತವೆ. ಇಷ್ಟು ಉನ್ನತ ಪ್ರಾಪ್ತಿಯನ್ನು ಪಡ್ಕೊಳ್ಳೋಕೆ ಪರೀಕ್ಷೆ ಬರ್ತದೆ. ವಿಜಯಿಗಳಾಗಬೇಕು. ವಿಜಯದ ಆಧಾರವಿದೆ ಸದಾ ಬಾಬಾರವರ ಮೇಲೆ ಒಂದೇ ಭರವಸೆ, ಒಂದೇ ನಿಶ್ಚಯ ಬುದ್ಧಿ ಇಡಬೇಕು. ಸತ್ಯಕ್ಕೋಸ್ಕರ ಸತ್ಯವಚನ ಮಹಾರಾಜ ಅಂತ. ಬಹಳ ಸುಳ್ಳು ಕಥೆ ಹೇಳ್ತಾರೆ. ಸತ್ಯವನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ನಡೆಸ್ತಾರೆ ಭಕ್ತಿ ಮಾರ್ಗದಲ್ಲಿ. ಆದರೆ ಯಾವ್ದು ಸ್ಮಾರಕ ಇಲ್ಲೇ ಇದೆ, ಅಲ್ಲಿ ಸುಳ್ಳು ಹೇಳೋದು. ಸತ್ಯ ಸ್ಮೃತಿಯಲ್ಲಿ ಏನು ಹೇಳ್ತಾರೋ ಅದು ನಾವೇನು ಹೇಳ್ತೇವೆ ಅದು ವರದಾನಿ ಮಾತಾಗಿದೆ. ಬಾಬಾರವರು ಯಾರಿಗೋಸ್ಕರ ಹೇಳೋರು, ಆದರೆ ಬಾಬಾ ಯಾವುದೇ ಮಾತು ಹೇಳಲಿ, ಭಾರತೀಯವರು ಯಾವ ಮಾತಿರಲಿ ಅದು ವ್ಯರ್ಥ ಇಲ್ಲ. ಅನುಮೋಲ ವಚನ ಅಂತ ತಿಳ್ಕೊಬೇಕು. ಅದು ತಪ್ಪೇ ಆಗಿರಲಿ, ಅನುಮೋಲ ವಚನ ಅಂತ ಹೇಳಬೇಕು. ಸತ್ಯವಚನ ಅಂತ ಹೇಳಿದ್ರೆ ಅದರ ಅರ್ಥ ಸತ್ಯವಚನ ಅಂತ ಯಾರಿಗೂ ದುಃಖ ಆಗಲ್ಲ ಅವ್ರು ಹೇಳೋದು. ಯಾಕೆ ಅಂತ ಅಂದರೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರಲ್ಲ ಹಾಗೆ. ಸತ್ಯವಚನ ಆಗದ ಇದ್ದನ್ನು ಅವ್ರು ಹೇಳಿದಾಗ ಅದು ಜ್ಞಾಪಕಾರ್ಥಕವಾಗಿ ಸ್ಮಾರಕತೆ ಅದರ ಮುಖದಿಂದ ಬರುತ್ತೆ. ಅಂದರೆ ಮನ ವಚನ ಕರ್ಮದಲ್ಲಿ ಸತ್ಯತೆ ಇರಬೇಕು. हम सोचते हैं वही बोलते हैं. ನಾವೇನು ಹೇಳ್ತೀವೋ ಏನು ಮಾಡ್ತೀವಿ ಅದೇ ಮಾಡೋದು. ಹೇಳೋದು ಮಾಡೋದು ಒಂದೇ ಸಮಯ. ಫ್ರೀ ಸಲಹೆಯನ್ನು ಕೊಡೋರು ಮಸ್ತಾಗಿ ಕೊಡ್ತಾರೆ. ಅದ್ರಾಗೆ ನಡಿಬೇಕು ಮಾಡುವಂಥವ್ರು ಸತ್ಯವಂತರು ಅಂತ ಹೇಳ್ತಾರೆ. ಮನಸ್ಸು, ಮಾತು, ಕರ್ಮ ಮೂರರಲ್ಲಿ ಸತ್ಯತೆ ಇರಬೇಕು. ಬಾಬಾರವರಿಗೆ ರಾಜಿಯನ್ನು ಮಾಡೋದು ಹೃದಯ ಸಿಂಹಾಸನ ಅಧಿಕಾರಿಗಳಾಗಬೇಕು. ಬ್ರಾಹ್ಮಣ ಜೀವನ ಸಹಜವಾಗುತ್ತೆ. ನಾವು ಪರಿಶ್ರಮ ಪಡುವಂಥದ್ದಿಲ್ಲ. ಬಾಬಾರವರು ಓಂ ಶಾಂತಿ.